ಎಷ್ಟು ಬಂತು ಪೇಮೆಂಟ್ ನಿಮ್ಮ ಅಕೌಂಟಿಗೆ ಧರ್ಮಸ್ಥಳದಿಂದ? 10 ಲಕ್ಷ ರೂಪಾಯಿ ಫೋನ್ ಪೇ ಆಗಿದೆ. ನನ್ನ ಧರ್ಮದ ಬಗ್ಗೆ ನಾನು ಮಾತಾಡೋಕ್ಕೆ ಪೇಮೆಂಟ್ ಕೊಡಬೇಕು. ಇನ್ನೊಬ್ಬ ಧರ್ಮದವನು ಮತ್ತೊಂದು ಧರ್ಮದ ಬಗ್ಗೆ ಮಾತಾಡೋಕೆ ಪುಕ್ಷಟೆ ಮಾಡ್ತೇನೆ. ದಿನಾ ಜನಕ್ಕೆ ಹಾದಿ ತಪ್ಪಿಸ್ತಾರೆ. ಇವರೇ ಮಾಡಿರೋದು, ಹಿಂಗೇ ಮಾಡೋದು, ಇಷ್ಟೊತ್ತಿಗೆ ಮಾಡೋದು, ಇಲ್ಲೇ ಮಾಡೋದು. ಸಮೀರ್ ಏನ್ ಹೇಳ್ತಿದ್ರು ಅದೇ ಸತ್ಯ, ಅಷ್ಟೇ, ಅದೇ ಫೈನಲ್. ಗಿರೀಶ್ ಮಟ್ಟಣ್ಣವ್ರು ಏನ್ ಹೇಳ್ತಾರೆ ಅದೇ ಫೈನಲ್. ಮಹೇಶ್ ತಿಮ್ರೋಡಿ ಹೇಳ್ತಿರೋದೇ ಫೈನಲ್. ತಾರೇಶ್ ಬಗ್ಗೆ ಗೊತ್ತು, ಪಾಪ ದುಬೈಯಲ್ಲಿ ಆಟೋಮೊಬೈಲ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಅವ್ನು ಧರ್ಮಸ್ಥಳ ತರ ಒಂದೇ ಒಂದು ವಿಡಿಯೋ ಹಾಕಿದ್ದಕ್ಕೆ ಅವ್ನು ಹೆಂಡತಿ ಫೋಟೋ ತೆಗೆದ್ಬಿಟ್ಟು ವಿಷಯ ಅವ್ರು ಅದನ್ನ ಹೇಳ್ಬಿಡ್ಲಿ, ಹಳೆ ಕಾಂಟ್ಯಾಕ್ಟ್ ಇಟ್ಕೊಂಡು ನಾನು FSS ಇಂದ ವರದಿ ತರಿಸ್ಕೊಂಡೆ. ಅವನು ಹೋಗ್ತಾನೆ, ಇವರು ಹೋಗ್ತಾರೆ. ಏಕಕಾಲಕ್ಕೆ ಇಡೀ ವರ್ಗ ಒಂದು ಕಂಪ್ಲೀಟ್ ಒಂದು ಅಲುಸಿನೇಷನ್ ತರ, ಅಂದ್ರೆ ನಂಬಿಡ್ಬೇಕಷ್ಟೇ, ಬೇರೆ ವಿಧಿನೇ ಇಲ್ಲ. ಸೌಜನ್ಯ ವಿಚಾರದಲ್ಲಿ ಯಾರಾದ್ರೂ ಒಂದು ಚೂರು ಉಲ್ಟಾ ಮಾತಾಡಿದ್ರೆ ಅವ್ರ ಫ್ಯಾಮಿಲಿ ಬಿದಿಗೆ ತಂದ್ಬಿಡು. ಇನ್ನು ಈ ವಿಡಿಯೋದಲ್ಲಿ ಸಾವಿರ ಅಂದಾಗ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಇತ್ತೀಚಿನ ಕೆಲವು ದಿನಗಳಲ್ಲಿ ಧರ್ಮಸ್ಥಳದ ಬಗ್ಗೆ ಕೇಳಿ ಬರ್ತಾ ಇದ್ದಂತಹ ಸುದ್ದಿಗಳು, ಅಲ್ಲಿ ಆದಂತಹ ಪ್ರಕರಣಗಳು, ಅಂದ್ರೆ ನಡೆದಿದೆ ಅಂತ ಹೇಳಲಾದಂತಹ ಪ್ರಕರಣಗಳು ಒಂದೊಂದು ಆಯಾಮಗಳನ್ನ ಪಡ್ಕೊಳ್ತಾ ಇತ್ತು. ಧರ್ಮಸ್ಥಳದ ಪರವಾಗಿ ಮಾತನಾಡೋರ್ದು ಒಂದು ತರಹದ ವಾದ ಆಗಿದ್ರೆ, ಧರ್ಮಸ್ಥಳದ ಅಥವಾ ಅಲ್ಲಿ ನಡೆದಂತಹ ಪ್ರಕರಣಗಳು ನಡೆದಿದೆ ಅಂತ ಏನ್ ಮಾತಾಡ್ತಾ ಇದ್ರು ಅವರದ್ದು ಮತ್ತೊಂದು ತರಹ ವಾದ ಇತ್ತು. ಆದ್ರೆ ಯಾವಾಗ ಆರಂಭದಲ್ಲಿ ಸಮೀರ್ ಎನ್ನುವ ಒಬ್ಬ ಯೂಟ್ಯೂಬರ್ ಒಂದು ವಿಡಿಯೋ ಮಾಡಿ ಬಿಡ್ತಾನೆ, ಅದಾದ ನಂತರ ಈ ಪ್ರಕರಣಕ್ಕೆ, ಎಸ್ಪೆಷಲಿ ಸೌಜನ್ಯ ಪ್ರಕರಣಕ್ಕೆ ಒಂದು ಬೂಸ್ಟ್ ಸಿಕ್ಕಂತೆ ಆಗಿತ್ತು. ಎಲ್ಲಾ ಕಡೆ ಚರ್ಚೆ ಆಗ್ತಾ ಇತ್ತು. ಹೌದಲ್ವಾ, ಈ ಹುಡುಗ ಹೇಳ್ತಿರೋದು ನಿಜ ಅಲ್ವಾ? ಹಿಂಗಾಗಿದ್ರೆ ಯಾಕೆ ಆಕ್ಷನ್ ತಗೋಬಾರ್ದು, ಯಾಕೆ ಕಂಪ್ಲೇಂಟ್ ನ ಫೈಲ್ ಮಾಡ್ಕೋಬಾರ್ದು, FIR ಫೈಲ್ ಮಾಡಿ ಆ ಹೆಣ್ಣು ಮಗಳಿಗೆ, ಅಂದ್ರೆ ಸೌಜನ್ಯಾಳಿಗೆ ಯಾರು ಆ ಸ್ಥಿತಿಯನ್ನ ತೆಗೆದುಕೊಂಡ್ ಬಂದಾರಲ್ಲ ಅವ್ರಿಗೆ ಯಾಕೆ ಶಿಕ್ಷೆ ಆಗುವಾಗೆ ಮಾಡಬಾರ್ದು ಅಂತ ಇಡೀ ಜನ ಮಾತನಾಡಿಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಅದೇ ಸಮೀರ್ ಎನ್ನುವ ಯೂಟ್ಯೂಬರ್ ಮತ್ತೊಂದು ವಿಡಿಯೋವನ್ನ ಸಹ ಬಿಟ್ಟ ನಂತರ ಅದರಲ್ಲಿ ಅಂದ್ರೆ ವಿಡಿಯೋ ನಂಬರ್ 1 ಅಂಡ್ ವಿಡಿಯೋ ನಂಬರ್ 2 ಈ ಎರಡರಲ್ಲೂ ಸಾಕಷ್ಟು ಪ್ರಶ್ನೆಗಳು ಹುಟ್ಟು ಹಾಕುತ್ತೆ. ಅದು ಯಾವಾಗ ಅಂತಂದ್ರೆ ಕಿರಿಕೀರ್ತಿ ಅವರು ಒಂದು ವಿಡಿಯೋವನ್ನ ಮಾಡಿದ ನಂತರ. ಯಾವಾಗ ಕಿರಿಕೀರ್ತಿ ಅವರು ಸಮೀರ್ ಮಾಡಿದಂತಹ ಒಂದು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಅದರಲ್ಲಿ ಪ್ರಶ್ನೆ ಮಾಡುವಂತಹ ಅಂಶಗಳು ಯಾವೆಲ್ಲ ಇದಾವೆ ಅದನ್ನ ಪ್ರಶ್ನೆ ಮಾಡಿ ಒಂದಷ್ಟು ವಿಡಿಯೋಗಳನ್ನ ಮಾಡಿ ಬಿಡ್ತಾರೆ. ಅದಾದ ನಂತರ ಈ ಪ್ರಕರಣದ ಚರ್ಚೆ ಬೇರೆ ಕಡೆಗೆ ಸಾಗ್ತಾ ಇದೆ. ಇವತ್ತು ನನ್ನ ಜೊತೆಗೆ ವಿಶೇಷ ಅತಿಥಿಯಾಗಿ ಕಿರಿಕೀರ್ತಿ ಅವ್ರನ್ನ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಕಾರ್ಯಕ್ರಮ ಸ್ವಾಗತ. ಹೇಗಿದ್ದೀರಿ? ಒಂದು ವಿಡಿಯೋ ಮಾಡ್ತೀರಿ ಇತ್ತೀಚೆಗೆ. ಐ ಥಿಂಕ್ ಈ ತರದೊಂದು ಸೌಂಡ್ ನಿಮಗೆ ಸಿಕ್ಕಾಬಟ್ಟೆ ಫೆಮಿಲಿಯರ್ ಆಗಿರ್ಬೇಕು ಅಂತ ಅನ್ಕೋತೀನಿ. ಈ ವಿಡಿಯೋ ಮಾಡಾದ್ಮೇಲೆ ಅಂದ್ರೆ ಡೈರೆಕ್ಟ್ ಆಗಿ, ಅಂದ್ರೆ ನಾನು ಕೇಳೋ ಪ್ರಶ್ನೆಗಿಂತ ಜನ ಮಾತಾಡ್ಕೋತಿರೋದು, ಸಾಕಷ್ಟು ಜನ ಕಮೆಂಟ್ ಆಗ್ತಿರೋದು ನಿಮ್ಗೆ ಕೇಳಬೇಕು ಅಂದ್ರೆ ಡೈರೆಕ್ಟ್ ಆಗಿ ಎಷ್ಟು ಬಂತು ಪೇಮೆಂಟ್ ನಿಮ್ಮ ಅಕೌಂಟಿಗೆ ಧರ್ಮಸ್ಥಳದಿಂದ? ಎಂತ ದಡ್ಡನ ಮಕ್ಕಳಂದ್ರೆ, ಧರ್ಮಸ್ಥಳದ ವಿಚಾರದಲ್ಲಿ ಕೆಲಸ ಮಾಡೋದಕ್ಕೆ ಅಥವಾ ಧರ್ಮಸ್ಥಳದ ವಿಚಾರದಲ್ಲಿ ವಿಡಿಯೋ ಮಾಡೋದಕ್ಕೆ ಪೇಮೆಂಟ್ ಬಂತ. 10 ಲಕ್ಷ ರೂಪಾಯಿ ಫೋನ್ ಪೇ ಆಗಿದೆ ಅಂತ ಹೇಳ್ತಾರೆ. ಜಗತ್ತಿನ ಯಾವ ಫೋನ್ ಪೇ 10 ಲಕ್ಷ ರೂಪಾಯಿ ಪೇಮೆಂಟ್ ಆಗುತ್ತೆ ಅಂತ ಒಂಚೂರು ನನಗೆ ಹೇಳ್ತೀಯಾ? ಅಲ್ಲ ಯಾವ ಫೋನ್? ಆಮೇಲೆ ಯಾವ ಟೆಕ್ರ್ ನನ್ನ ಮಗ ಇವ್ರು ಹೆಂಗೆ ಅಂತಂದ್ರೆ, ಯಾವುದೋ ಸ್ಕ್ರೀನ್ಶಾಟ್ ಹಾಕೋದು, ಇಲ್ಲಿ ಪೇಮೆಂಟ್ ಆಗಿದೆ ನೋಡು, ಯಾವುದೋ ಆ ಸ್ಕ್ರೀನ್ಶಾಟಲ್ಲಿ ಹೆಸರೇ ಬೇರೆ ಒಂದು ಯಾರ್ದು ಇದೆ, ಹಿಂಗೆ ಪೇಮೆಂಟ್ ಆಗಿದೆ ನೋಡು. ಧರ್ಮಸ್ಥಳದವ್ರಿಗೆ ಏನು ತಲೆ ಕೆಟ್ಟಿರುತ್ತಾ ಫೋನ್ ಪೇಯಲ್ಲಿ ದುಡ್ಡು ಕಳ್ಸೋಕ್ಕೆ? ಅವ್ರು ಅಕೌಂಟಿದ್ದ. ನನಗೇನಾದ್ರು ತಲೆ ಕೆಟ್ಟಿರುತ್ತಾ ಫೋನ್ ಪೇಲಿ ನನ್ನ ಅಕೌಂಟಿಗೆ ದುಡ್ಡು ತಗೊಳಕ್ಕೆ? ದುಡ್ಡು ತಗೊಳ್ಳೋದೇ ಆದರೆ ಧರ್ಮಸ್ಥಳದ ಹುಂಡಿ ಇದೆಯಲ್ಲ ಅದಕ್ಕೆ ದುಡ್ಡು ಹಾಕೋದು, ದುಡ್ಡು ತೆಗಿಯೋದಲ್ಲ. ನಿಮ್ಮಮ್ಮನೂ ಕರ್ಕೊಂಡೋಗಿರ್ತಾರೆ ಧರ್ಮಸ್ಥಳಕ್ಕೆ ಸಣ್ಣಲ್ಲಿದ್ದಾಗ, ಹೆಗ್ಲ ಮೇಲೆ ಹೊತ್ಕೊಂಡು ಮಗನೇ ಅಂದ್ಬಿಟ್ಟು ಕೈಗೆ 5 ರೂಪಾಯಿ 10 ರೂಪಾಯಿ ಕೊಟ್ಟು ಹಾಕಿಸ್ತಾ ಇದ್ರ, ತೆಗಿಸ್ತಾ ಇದ್ರ? ತೆಗಿಯಕ್ಕೆ ಕಳಿಸಿಲ್ಲ. ಆ್ಯಂಡ್ ಮೋರ್ ಓವರ್, ನಿನ್ನ ಅಸ್ಮಿತೆ ಅಥವಾ ನಿನ್ನ ಶಕ್ತಿ ಅಥವಾ ನಿನ್ನ ನಂಬಿಕೆ ಅಂತ ಯಾವುದಾದ್ರೂ ಅಂದ್ಕೊಂಡಿದ್ರೆ ಅದ್ರ ಬಗ್ಗೆ ಮಾತಾಡೋಕ್ಕೆ ನಿಂಗೆ ಪೇಮೆಂಟ್ ಬೇಕಾ? ನಿಮ್ಮ ಅಮ್ಮಂಗೆ ರೋಡಲ್ಲಿ ಒಬ್ಬರು ರೇಗಿಸಿದ್ರೆ ನೀ ಏನು ಮಾಡ್ತೀಯ? ಫಸ್ಟ್ ಪೇಮೆಂಟ್ ಕೇಳಲ್ವಾ? ಅಮ್ಮ ಪೇಮೆಂಟ್ ಕೊಡೋ ಮೇಲೆ ಅಂತ. ಇನ್ನು ಅಮ್ಮನನ್ನು ದೇವರು ಅಂತೀವಿ, ಅಂದ್ರೆ ದೇವರು ಅಲ್ವಾ? ಅವಾಗ ಏನು ಮಾಡಬೇಕು ಅಂದ್ರೆ ಜನ ಈ ವಿಚಾರದ ಬಗ್ಗೆ ಅಂದ್ರೆ ನೀವು ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಎಲ್ಲರೂ ಕೂಡ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಸಮೀರ್ MD ಸನ್ ಆಫ್ ಶಬೀರ್ ಅವ್ರು ಹೇಳಿದ ಪ್ರಕಾರ ಅವನ ಮಾತನ್ನ ನಂಬಿಕೊಂಡು ಬರ್ತಾ ಇದ್ರು. ಆ ಟೈಮ್ನಲ್ಲಿ ನೀವೊಂದು ವಿಡಿಯೋ ಮಾಡ್ತೀರಾ, ಆಗ ಜನ
ಈತನಿಗೆ ಧರ್ಮಸ್ಥಳದ ಇದರಿಂದ ದುಡ್ಡು ಬರ್ತಾ ಇದೆ, ಅದಕ್ಕೋಸ್ಕರ ಈ ತರ ಮಾತಾಡ್ತಿದ್ದಾನೆ, ಇವನ ಹತ್ರ ಏನು ಸಾಕ್ಷಿ ಇಲ್ಲ, ಪ್ರೂಫ್ ಇಲ್ಲ, ಪುರಾವೆ ಇಲ್ಲ, ಸುಮ್ಮನೆ ಮಾತಾಡ್ತಿದ್ದಾನೆ ಅಂತ ವಾದ ಮಾಡೋರು ಕೂಡ ತುಂಬಾ ಜನ ಇದ್ದಾರೆ. ನನ್ನ ಧರ್ಮದ ಬಗ್ಗೆ ನಾನು ಮಾತಾಡೋಕ್ಕೆ ಪೇಮೆಂಟ್ ಕೊಡಬೇಕು, ಇನ್ನೊಬ್ಬ ಧರ್ಮದವನು ಮತ್ತೊಂದು ಧರ್ಮದ ಬಗ್ಗೆ ಮಾತಾಡೋಕ್ಕೆ ಪುಕ್ಷಟೆ ಮಾಡ್ತೇನಾ? ಪೇಮೆಂಟ್ ತಗೊಳ್ಳೋರೆ ಪೇಮೆಂಟ್ ಬಗ್ಗೆ ಮಾತಾಡೋದು, ಪೇಮೆಂಟ್ ತಗೊಳ್ಳೋಂಗಿದ್ರೆ ಇವತ್ತು ನೀನು ನನ್ನ ಸ್ವಂತ ಮನೆಗೆ ಬರ್ತಾ ಇದ್ದೆ, ಪಾಪ ನಾನು ಬಾಡಿಗೆ ಮನೆಗೆ ಬಂದು ಕೂತ್ಕೊತಾ ಇದ್ದೆ ಇಲ್ಲಿ 10 ವರ್ಷದಿಂದ 12 ವರ್ಷದಿಂದ ನೋಡಿದೆಯಲ್ವಾ. ಪೇಮೆಂಟ್ ತಗೊಳ್ಳೋಂಗಿದ್ರೆ ಸ್ವಂತ ಮನೇಲಿ ಕೂತ್ಕೊಂಡು ನಾನು ಫುಲ್ಲು 37 ನಿಮಿಷನೂ ವಿಡಿಯೋ ಮಾಡಿಸಿ ಪೇಮೆಂಟ್ ಬಂದಿದ್ರೆ, ಫುಲ್ 37 ನಿಮಿಷನೂ ನಮಗೂ 10 ಸೆಕೆಂಡಿಗೆ ಪೇಮೆಂಟ್ ಕೊಡ್ಬೇಕು ಗುರು. ಅಲ್ಲಿ 10 ಸೆಕೆಂಡ್ ಮಾಡಕ್ಕೆ ಪೇಮೆಂಟ್ ಕೊಡಬೇಕು, ಪ್ರಾಂಪ್ಟ್ ಬರೆಯೋರಿಗೆ ಕಾಸು ಕೊಡಬೇಕು. ಅಲ್ಲ ಗೊತ್ತಿಲ್ಲ, ಜನ ಏನು ಅನ್ಕೊಂಡ್ಬಿಟ್ಟವ್ರೆ ಅದು ಒರಿಜಿನಲ್ ವಿಡಿಯೋ ಅನ್ನೋ ಥರ ಫೀಲ್ ಆಗ್ಬಿಟ್ಟವ್ರೆ. ಆಮೇಲೆ ಅಷ್ಟು ಮಾಡಿ ಯಾರು ಬೇಕಾದ್ರೆ ಹಾಕೊಳ್ಳಿ, ಕಾಪಿರೈಟ್ ಫ್ರೀ ಅಂದರೆ ಸ್ವಾಮಿಯರು ಎಷ್ಟು ದುಡ್ಡು ಮಾಡಿರ್ಬೇಕು, ಹೆಂಗೆ ಪೇಮೆಂಟ್ ಬರ್ತಾ ಇರ್ಬೇಕು ಹಂಗಾದ್ರೆ. ಅಲ್ಲ ನಂಗೆ ಗೊತ್ತಿಲ್ಲ, ನಾನು ಬ್ಲೇಮ್ ಮಾಡ್ತಿಲ್ಲ ಗುರು. ನಾನು ಹೇಳ್ತಾ ಇರೋದು ಗುರು, ನನಗೂ ಪೇಮೆಂಟ್ ಯಾರಾದ್ರು ಕೊಡೋದು ಇದ್ದಿದ್ರೆ ನಾನು 40 ನಿಮಿಷದ್ದು ವಿಡಿಯೋ ಫುಲ್ಲು ಅದು ಲಟ್ ಗಿಟ್ ಹಾಕೆಲ್ಲ ವಿಡಿಯೋ ಎಡಿಟ್ಟು ಎಲ್ಲ ಮಾಡಿಸ್ತಾ ಇದ್ದೆ. ಏನು ಮಾಡ್ತೀಯ ಗುರು? ನಾವು ಯೂಟ್ಯೂಬ್ ಮಾಡೋದು ಬಿಟ್ಬಿಟ್ಟೆ 6-7 ತಿಂಗಳು ಆಗೋಗ್ಬಿಟ್ಟಿದ್ದು. ಇವಾಗ ಫ್ರೆಂಡ್ಸ್ಗೆ ಯಾರಾದರೂ ಹೇಳಿ ನಮ್ಮ ಹತ್ರ ಇರೋದನ್ನ ಯಾವ್ದಾದ್ರು ತಗೊಂಡು ಸ್ವಲ್ಪ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಗುರು ಒಂದು 3 ನಿಮಿಷ ಮಾಡಿಕೊಡ್ಗುರು, ಒಂಚೂರು ಎಡಿಟ್ ಮಾಡಿಕೊಡ್ಗುರು ಅಂತ ಮಾಡಿಸ್ತಾ ಇದ್ದೀವಿ. ಏನು ಮಾಡ್ತೀಯಾ, ಹಿಂಗಿದೆ ಪರಿಸ್ಥಿತಿ. ಬಟ್ ಅಲ್ಲಿ ಕೇಳಲ್ಲ, ಇಲ್ಲಿ ಕೇಳ್ತಾರೆ. ಎಸ್, ಅಲ್ಲ ಪರ್ಟಿಕ್ಯುಲರ್ಲಿ ಈ ಟಾಪಿಕ್ ಮೇಲೆ ನಿಮಗೆ ಇಷ್ಟೊಂದು ಇಂಟ್ರೆಸ್ಟ್ ಬಂದಿದ್ದು ಯಾಕೆ, ಯಾವಾಗಿಲ್ಲ? ನಾನು ದೇವರಾಣೆ ಈ ವಿಷಯದ ಬಗ್ಗೆ ಯಾವಾಗಿದ್ದು SITಗೆ ಹೋಯ್ತು ನಾನು ಮಾತಾಡಬಾರ್ದು ಅಂತ ಡಿಸೈಡ್ ಮಾಡಿದೆ. ಯಾಕಂದರೆ ಅಂಡರ್ ಟ್ರಯಲ್ ಕೇಸ್ನಲ್ಲಿ ಯಾವತ್ತೂ ಮಾತಾಡಬಾರ್ದು. ತನಿಖೆ ನಡೀತಾ ಇದೆ, ಕೋರ್ಟ್ಗೆ ಹೋಗುತ್ತೆ, ವರ್ಡಿಕ್ಟ್ ಬರುತ್ತೆ, ಅದಾದ್ಮೇಲೆ ಮಾತಾಡಬೇಕು. ಸೌಜನ್ಯ ಕೇಸ್ ನಾವು ಅದನ್ನೇ ಫಾಲೋ ಮಾಡಿದ್ದೆ. ವರ್ಡಿಕ್ಟ್ ಬರೋದಂಗೆ ನಾವು ಮಾತಾಡಿಲ್ಲ, ಯಾಕಂದರೆ ಅಂಡರ್ ಟ್ರಯಲಲ್ಲಿ ನಾವು ಯಾರು ಅದನ್ನು ಮಾತಾಡೋಕ್ಕೆ. ಬಟ್ ಇದೇನಾಯಿತು, ದಿನಾ ಜನಕ್ಕೆ ಹಾದಿ ತಪ್ಪಿಸೋ ಕೆಲಸ ಇವರೇ ಮಾಡಿರೋದು, ಹಿಂಗೇ ಮಾಡಿರೋದು, ಇಷ್ಟೊತ್ತಿಗೆ ಮಾಡಿರೋದು, ಇಲ್ಲೇ ಮಾಡಿರೋದು, ಜನ ನಂಬೋದನ್ನು. ಅಂದರೆ ಕಂಪ್ಲೀಟ್ ಒನ್ ಸೈಡೆಡ್. ಇನ್ನೊಂದು ಸೈಡ್ ವರ್ಷನೇ ಇಲ್ಲ, ನೋ ಕ್ರಾಸ್ ಚೆಕ್ ಬಿಟ್ಬಿಡು, ಇನ್ನೊಂದು ವರ್ಷನೇ ಇಲ್ಲ, ಒಂದೇ ವರ್ಷನ್ ಇರೋದು. ಸಮೀರ್ ಏನು ಹೇಳ್ತಿದ್ರು ಅದೇ ಸತ್ಯ ಅಷ್ಟೇ, ಅದೇ ಫೈನಲ್. ಗಿರೀಶ್ ಮಟ್ಟಣ್ಣವ್ರು ಏನು ಹೇಳ್ತಿದ್ರು ಅದೇ ಫೈನಲ್. ಮಹೇಶ್ ತಿಮ್ರೋಡಿ ಹೇಳ್ತಿರೋದೇ ಫೈನಲ್. ಅದನ್ನ ಬಿಟ್ಟು ಇನ್ನೊಂದು ವರ್ಷನೇ ಇಲ್ಲ. ಇನ್ನು ಯಾಕೆ ಯಾವೊಂದು ವರ್ಷನ್ ಇಲ್ಲ ಅಂತಂದರೆ, ಯಾವನಾದ್ರೂ ಒಬ್ಬ ಮಾತಾಡಿದ ತಕ್ಷಣ ಅವ್ರ ಅಮ್ಮ ವೇಶ್ಯೆ, ಅವ್ರ ತಂಗಿ ವೇಶ್ಯೆ, ಅವ್ರ ಹೆಂಡತಿ ವೇಶ್ಯೆ, ಅವ್ರ ಮಗಳ ವೇಶ್ಯೆ, ಅಂದರೆ ಪರ್ಸನಲ್ ಅಟ್ಯಾಕ್. ಅಯ್ಯೋ, ತಾರೇಶ್ ಬಗ್ಗೆ ಗೊತ್ತು, ಪಾಪ ದುಬೈಯಲ್ಲಿ ಆಟೋಮೊಬೈಲ್ ಮಾಡ್ತಾ ಇದ್ದು. ಲಾಸ್ಟ್ ಟೈಮ್ ಅವ್ನು ಧರ್ಮಸ್ಥಳದ ಪರ ಒಂದೇ ಒಂದು ವಿಡಿಯೋ ಹಾಕಿದ್ದಕ್ಕೆ ಅವ್ನ ಹೆಂಡತಿ ಫೋಟೋ ತೆಗೆದ್ಬಿಟ್ಟು ವೇಶ್ಯೆ ಅಂತ ಮಾಡ್ಬಿಟ್ರು. ಅವನು ನಾನು ನಿನ್ನ ಲೈಫಲ್ಲಿ ಬರಲ್ಲ ಅಂತ ಬಿಟ್ಬಿಟ್ಟೆ. ಅಂದರೆ ಹಿಂಗೆ ಹೆದರಿಸಿ ಅವ್ರನ್ನ ಯಾರು ಇದಕ್ಕೆ ಬರದೇ ಇರೋ ಥರ ನೋಡ್ಕೊಂಡ್ರು. ಈ ಕಡೆ ವರ್ಗದವರಿಗೆ ಕೆಟ್ಟ ಮಾತು ಮಾತಾಡಕ್ಕೆ ಬರಲ್ಲ. ಅಂದ್ರೆ ಈ ವಿಚಾರದಲ್ಲಿ ಒಂದಷ್ಟು ಜನಕ್ಕೆ ಇರೋ ಡೌಟ್ ಏನಪ್ಪಾ ಅಂತಂದ್ರೆ, ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಮಠಣ್ಣ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ, ಅಲ್ಲಿ ಕೆಲಸ ಮಾಡಿ ಹೊರಗಡೆ ಬಂದಿರೋದ್ರಿಂದ ಸಿಸ್ಟಮ್ ಒಳಗಡೆ ಹೆಂಗೆ ರನ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಹಾಗಾಗಿ ಅವ್ರು ಹೇಳೋ ಮಾತನ್ನ ನಾವು ನಂಬೋದು, ಅವ್ರು ಹೇಳೋದನ್ನ ಸತ್ಯ ಅಂತ ಸಾಕಷ್ಟು ಜನ ನಂಬಿದ್ದಾರೆ. ಮಾಜಿ ಪೊಲೀಸ್ ಅಧಿಕಾರಿ ಅಲ್ಲ, ಮಾಜಿ ಸಸ್ಪೆಂಡೆಡ್ ಪೊಲೀಸ್ ಅಧಿಕಾರಿ. ಅವ್ರು ಜನ ಅನ್ಕೊಂಡಿರೋ ಪ್ರಕಾರ ಮಾಜಿ ಸಸ್ಪೆಂಡೆಡ್ ಪೊಲೀಸ್ ಅಧಿಕಾರಿ. ಇದು ಸತ್ಯ, ಇದು ಸತ್ಯ. ಓಕೆ. ನಾವು ಹೇಳೋದು, ಆ ಮನುಷ್ಯ ಮೊನ್ನೆ ಒಂದು ವಿಡಿಯೋಲಿ ಲೈವ್ ಬಂದು ಹೇಳ್ತಾರೆ, ಭೀಮಾ ಮೊದಲ ದಿನ ಬುರುಡೆ ತಂದಿದ್ನಲ್ಲ, ಆ ಬುರುಡೆ 24 ವರ್ಷದ ಮಹಿಳೆಯದು. FSL ಇಂದ ನಮಗೆ ಮಾಹಿತಿ ಬಂದಿದೆ, ಅದು ನೋಡಿದ್ವಿ. ಎಸ್, ಆ ತಲೆ ಬುರುಡೆ ಮಹಿಳೆಯದ್ದು, ಯುವತಿಯದ್ದು, 24 ವರ್ಷದ ಯುವತಿಯದ್ದು ಅಂತ ಹೇಳಿ FSL ನಿಂದ ನಮಗೆ ಮಾಹಿತಿ ಬಂದಿದೆ. ಹೂ ದ ಹೆಲ್ ಈಸ್ ಹಿ? FSL ಗಿರೀಶ್ ಮಟ್ಟಣ್ಣನವ್ರಿಗೆ ಯಾಕೆ ಮಾಹಿತಿ ಕೊಡುತ್ತೆ? ಗಿರೀಶ್ ಮಟ್ಟಣ್ಣನವರಿಗೆ FSL ಮಾಹಿತಿ ಯಾವ ಆಧಾರದ ಮೇಲೆ ಕೊಡುತ್ತೆ? ಮೋಸ್ಟ್ಲಿ ಅವರು ಹಳೆ ಕಾಂಟ್ಯಾಕ್ಟು ಪೊಲೀಸ್ ಇಲಾಖೆಯಲ್ಲಿ ಅವ್ರು ಅದನ್ನ ಹೇಳ್ಬಿಡ್ಲಿ, ಹಳೆ ಕಾಂಟ್ಯಾಕ್ಟ್ ಇಟ್ಕೊಂಡು ನಾನು FSL ಇಂದ ವರದಿ ತರಿಸ್ಕೊಂಡೆ ಅಂತ. ಅವನು ಹೋಗ್ತಾನೆ, ಇವರು ಹೋಗ್ತಾರೆ. ಓಕೆ, ಕೊಡಂಗಿಲ್ಲ. ಹೆಂಗ್ ಕೊಟ್ಬಿಡು, ಇನ್ನೂ ಕೋರ್ಟ್ಗೆ ಪ್ರೆಸೆಂಟ್ ಆಗಿಲ್ಲ. ಓಕೆ, ಆದ್ರೂ ಅವ್ರು ಅದನ್ನ ಹೇಳಿದ್ಮೇಲೂ ಪೊಲೀಸ್ ಯಾಕೆ ಆಕ್ಷನ್ ತಗೋತಿಲ್ಲ ಅನ್ಸುತ್ತೆ? ಈಗ ಸಮೀರ್ ಮೇಲೆ ಡಿಫೆಮೇಷನ್ 10 ಕೋಟಿ ರೂಪಾಯಿ ಕೇಸ್ ಹಾಕಿದ್ರು. ಕೋರ್ಟ್ ಏನು ಹೇಳ್ತು, ನಿನ್ನ ಹಳೆ ವಿಡಿಯೋ ಡಿಲೀಟ್ ಮಾಡಬೇಕು, ನೀನು ಇನ್ಮೇಲೆ ಆ ವಿಡಿಯೋ ಮಾಡಬಾರ್ದು ಅಂತ. ಕೋರ್ಟಿಗೆ ಸಮೀರ್ 1 ರೂಪಾಯಿ ಬೆಲೆ ಕೊಟ್ಟನ? ನ್ಯಾಯಾಂಗ ವ್ಯವಸ್ಥೆಗೆ 1 ರೂಪಾಯಿ ಬೆಲೆ ಕೊಟ್ರ? ನಾನು ಮಾಡ್ತೀನಿ. ಮತ್ತೆ ಕೋರ್ಟ್ ಹೇಳಿದ್ರೆ ಏನಾಗೋಯ್ತು? ಒಂದಲ್ಲ ಮತ್ತೊಂದು ಮಾಡ್ತೀನಿ. ಕೋರ್ಟ್ ಹೇಳಿದ್ರೆ ಏನಾಗೋಯ್ತು? ಆ ಮನುಷ್ಯ ಅರೆಸ್ಟು ಆಗಲಿಲ್ಲ, ಕೋರ್ಟಿಂದ ನೋಟಿಸು ಹೋಗಲಿಲ್ಲ ಅಂತಾದರೆ ಇಲ್ಲಿ ಬಲಾಢ್ಯರು ಯಾರು?
ಇವ್ರು ಹೇಳ್ತಾರಲ್ಲ ಅವ್ರು ತುಂಬಾ ಪ್ರಭಾವಿಗಳು, ತುಂಬಾ ಬಲಾಢ್ಯರು. ನೀ ಹೇಳಪ್ಪ, ಯಾರು ಬಲಾಢ್ಯರು? ಓಕೆ, ಏನ್ ಬೇಕಿದ್ರು ಮಾಡ್ಬೋದು ಅನ್ನಂಗಿದ್ರೆ ಸಮೀರ್ನ ಒಳಗಾಗ್ಸೋದು ಕಷ್ಟ ಆಗ್ತಿಲ್ಲ. ಕಷ್ಟ ಆಗ್ತಿರ್ಲಿಲ್ಲಲ್ಲ. ಈಗ ಅವನು ಆರಾಮಾಗಿ ಹೊರಗಡೆ ಇದ್ದಾನೆ ಅಂದ್ರೆ ಅವನೇ ಬಲಾಢ್ಯ, ಅವನೇ ಪ್ರಾಬಲ್ಯ. ಇವ್ರು ಪಾಪ ನೋಡಿ ನಮ್ಮೆಲ್ಲ ಹಿಂಗೆಲ್ಲ ಮಾತಾಡ್ತಾವ್ರೆ, ನಾವು ಕೇಸ್ ಫೈಲ್ ಮಾಡಿದೀವಿ, ಏನಾದ್ರೂ ಆಕ್ಷನ್ ತಗೊಳ್ಳಿ, ಯಾರು ತಗೋತಾ ಇಲ್ಲ. ಯಾರ ಪ್ರಭಾವ ಜಾಸ್ತಿ ಇದೆ? ಯಾರು ಬಲಾಢ್ಯರು ಇಲ್ಲಿ? ಅಂದ್ರೆ ಈಗ ಈ ಸಿಸ್ಟಮ್ ಏನಿದೆ, ಈ ಸಿಸ್ಟಮ್ ಇಂದ ಮಠಣ್ಣನವ್ರನ್ನ ಏನು ಮಾಡಕ್ಕಾಗಲ್ಲ. ಅಂದ್ರೆ ಫಾಲ್ಸ್ ಅಲಿಗೇಷನ್ ಬೇರೆ ಕೇಸ್ಗಳ ಮೇಲೆ, ಧರ್ಮಸ್ಥಳ ದೇವಸ್ಥಾನದ ಮೇಲೆ ಓಕೆ. ಈಗ ಪೊಲೀಸ್ ಅಧಿಕಾರಿಗಳ ಮೇಲೆ, FSL ಟೀಮ್ ಮೇಲೆ ಒಂದು ಅಲಿಗೇಷನ್ಸ್ ಮಾಡಿ ನನಗೆ ಇನ್ಫಾರ್ಮೇಶನ್ ಬರ್ತದೆ. ಹೌದು, ಈಗ ನೆನ್ನೆ ಗಿರೀಶ್ ಮಠ್ರನ್ನು ಲೈವ್ ವಿಡಿಯೋ ಮಾಡ್ತಾರೆ. ಫುಲ್ ಬ್ಲೂ ಪ್ರಿಂಟ್. ಈ ಗುಡ್ಡ ಕಾಣ್ತಾ ಇದೆಯಲ್ಲ, ಈ ಗುಡ್ಡದಲ್ಲಿ ಭೀಮಾ 2 ಶವವನ್ನು ಹೋಗುತ್ತೆ. ಯೆಲ್ಲೋ ಲೈನ್ ಒಂದು, ರೆಡ್ ಲೈನ್. ಈಗ ರೆಡ್ ಲೈನ್ ಅಂತ ಏನ್ ಕಾಣ್ತಿದೆ, ಇದು ಶವ ಇರುವ ಜಾಗ ಅಂತ ನಾವು ಅನ್ಕೊಳ್ಳೋಣ. ಈ ಜಾಗಕ್ಕೆ ಬಂದು ಭೀಮಾ ಅಲ್ಲಿ 2 ಶವವನ್ನು ಹೂತಿರ್ತಾನೆ. ಅದರಲ್ಲಿ ಒಂದು ಗೋಣಿ ಚೀಲದಲ್ಲಿ ಹೋಗಿ ತುಂಬಿರ್ತಾನೆ. ಅದರಲ್ಲಿ ಒಂದು ಮೇಲ್ಗಡೆ ಒಂದು ಮಣ್ಣಿನ ಇದನ್ನ ಮಾಡಿರ್ತಾನೆ. ಗಿರೀಶ್ ಮಠಣ್ಣವ್ರಿಗೆ ಹೆಂಗ್ ಗೊತ್ತು? ವಿತ್ ಪಿಕ್ಚರ್ ಇಂಥ ಜಾಗದಲ್ಲೇ ಹೂತಿದ್ದಾನೆ. ಇದೇ ಬಂಗ್ಲಗುಡ್ಡ, ಇದೇ ಜಾಗ, ಇಲ್ಲೇ 2 ಇದೆ, ಇಲ್ಲಿ 3 ಇದೆ. ಹೆಂಗೆ ಜನ ನಂಬ್ತಾರೆ ಅಂದ್ರೆ ಏನ್ ಬೇಕಾದ್ರೆ ನಂಬಿಸ್ತೀರಾ ಜನ? ನಾನು ಹೇಳೋದು, ಜನ ಎಷ್ಟು ಮಬ್ಬಾಗ್ಬಿಟ್ಟಿದ್ದಾರೆ ಒಂದ್ಸಲಿ ಯೋಚನೆ ಮಾಡ್ಬೋದಲ್ವಾ? ಹೆಂಗ್ ಗೊತ್ತಾಗಕ್ಕೆ ಸಾಧ್ಯ? ಭೀಮಾ ಡೈರೆಕ್ಟಾಗಿ ಲಾಯರ್ ಹತ್ರ ಬಂದಿದ್ದು, ಲಾಯರು ಡೈರೆಕ್ಟಾಗಿ ಕೋರ್ಟಿಗೆ ಕರ್ಕೊಂಡು ಹೋಗಿದ್ದು. ಸಮೀರ್ ವಿಡಿಯೋ ಮಾಡೋಕ್ಕೆ ಪೂರಕ ಸಾಕ್ಷಿಗಳು ಎಲ್ಲಿದೆ? ಗಿರೀಶ್ ಮಠಣ್ಣವ್ರು ಕೂತ್ಕೊಂಡು ಎಲ್ಲೆಲ್ಲಿ ಹಣ ಇದೆ ಅಂತ ಹೇಳೋಕ್ಕೆ ಪೂರಕ ಸಾಕ್ಷಿಗಳು ಎಲ್ಲಿದೆ? ಇದನ್ನ ನಂಬ್ತಾ ಇರೋ ಜನರ ಹತ್ರ, ಇವ್ರ ಹತ್ರ ಸಾಕ್ಷಿ ಇದೆಯಾ ಅಂತ ಯಾಕೆ ಕೇಳಕ್ಕಾಗಲ್ಲ? ಸಮೂಹ ಸನ್ನಿ ಅಂದ್ರೆ ಗೊತ್ತಲ್ವಾ? ಸಮೂಹ ಸನ್ನಿ ಅಂದ್ರೆ ಏಕಕಾಲಕ್ಕೆ ಇಡೀ ವರ್ಗ ಒಂದು ಕಂಪ್ಲೀಟ್ ಒಂದು ಅಲುಸಿನೇಷನ್ ತರ, ಅಂದ್ರೆ ನಂಬಿಡ್ಬೇಕಷ್ಟೇ, ಬೇರೆ ವಿಧಿನೇ ಇಲ್ಲ. ಈಗ ಎಕ್ಸಾಂಪಲ್ ಈಗ ಒಂದು ಸ್ವಲ್ಪ ದಿನಗಳ ಕೆಳಗೆ ಹೆಂಗಿತ್ತು ಅಂತಂದ್ರೆ, ಸೌಜನ್ಯ ವಿಚಾರದಲ್ಲಿ ಯಾರಾದ್ರೂ ಒಂದು ಚೂರು ಉಲ್ಟಾ ಮಾತಾಡಿದ್ರೆ ಅವ್ರ ಫ್ಯಾಮಿಲಿನ ಬಿದಿಗೆ ತಂದ್ಬಿಡೋರು, ಲಿಟ್ರಲಿ ಸ್ಟ್ರಿಪ್ ಮಾಡ್ಬಿಡೋರು. ಈಗ ಒಂದು ಸ್ವಲ್ಪ ಬದಲಾಗ್ತದೆ ಟ್ರೆಂಡ್. ಸೊ ಆ ಸಮೂಹ ಸನ್ನಿ ಒಳಗಾಗಿ ಜನ, ನಾನು ಯಾವಾಗಲೂ ಹೇಳ್ತೀನಿ, ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿರೋ ಇಬ್ರು ಆಕ್ಟರ್ಸ್ಗಳು ಅಂತ ಗೊತ್ತಿದ್ರು ಸಹಿತ ಎಮೋಷನಲ್ ಸೀನ್ ಬಂದ್ರೆ ಕಣ್ಣೀರು ಹಾಕ್ಬಿಡ್ತೀವಿ ನಾವು. ಸೀನ್ಗಳು ಅಂತ ಗೊತ್ತು ನಮಗೆ, ಅವರಿಬ್ರು ಆಕ್ಟರ್ಸು ಆಕ್ಟ್ ಮಾಡ್ತಿರ್ತಾರೆ ಅವರು ಅಂತ ಹೇಳ್ತೀವಿ ನಾವು, ಫೀಲ್ ಮಾಡ್ಕೋತೀವಿ. ಇನ್ನು ಈ ವಿಡಿಯೋದಲ್ಲಿ ಅಪ್ಪ ಚಪ್ಪಲಿ ಹೊಡಿಬೇಕನ್ನಿಸ್ತಿಲ್ವಾ, ಸಾವಿರ ಅಂದಾಗ ಜನ ಡಿಸ್ಕ್ಲೇಮರ್ ನೋಡಲೇ ಇಲ್ಲ. ಡಿಸ್ಕ್ಲೇಮರ್ ಕ್ಲಿಯರ್ ಆಗಿದೆ. ಇಲ್ಲಿ ನಾನು ಯಾವ ವ್ಯಕ್ತಿನ ಮಾತಾಡಿಸಿಲ್ಲ, ಯಾವ ಸಾಕ್ಷಿಗಳನ್ನ ಮಾತಾಡಿಸಿಲ್ಲ. ಎಷ್ಟೋ ಜನಕ್ಕೆ ಅದು ಒಂದು ಡೌಟ್ ಇದೆ, ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಡಿಸ್ಕ್ಲೈಮರ್? ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಡಿಸ್ಕ್ಲೇಮರ್ ಅಂತಂದ್ರೆ, ಈ ವಿಡಿಯೋ ನೋಡೋಕೆ ಮುಂಚೆ ನಿಮಗೊಂದು ಸೂಚನೆಯನ್ನು ಕೊಡ್ತೀನಿ, ಒಂದು ಸೂಚನೆ ಕೊಡ್ತಾ ಇದ್ದೀನಿ ಅಂತ. ವಿಡಿಯೋ 35-40 ನಿಮಿಷ ಇರುತ್ತೆ ಅಂತ ಇಟ್ಕೊಳ್ಳಿ. ಆ ವಿಡಿಯೋಗೆ ಪೂರಕವಾಗಿ ಒಂದು ಡಿಸ್ಕ್ಲೇಮರ್, ಈ ವಿಡಿಯೋ ನಾನು ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದಕ್ಕೊಂದು ಡಿಸ್ಕ್ಲೇಮರ್ ಕೊಡ್ತೀನಿ. ಈಗ ಈ ಸಿನಿಮಾದಲ್ಲೇ ಇರ್ತಾರೆ ಡಿಸ್ಕ್ಲೇಮರ್, ಇದು ನಿಜ ಅಲ್ಲ, ಇದೊಂದು ಕಾಲ್ಪನಿಕ ಅಥವಾ ಕಾದಂಬರಿ ಆಧಾರಿತ ಏನೋ ಒಂದು ಹೇಳ್ಬಿಟ್ಟು ಕಾಲ್ಪನಿಕತೆ. ಅದೇ ಥರ ಇಲ್ಲಿ ಸಮೀರ್ ಡಿಸ್ಕ್ಲೇಮರ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಡಿಸ್ಕ್ಲೇಮರ್ ಕಾಣ್ತಾ ಇದೆಯಲ್ಲ, ಡಿಸ್ಕ್ಲೇಮರಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಸಣ್ಣ ಅಕ್ಷರದಲ್ಲಿ ಇಂಗ್ಲೀಷಲ್ಲಿ ಬರೀತಾನೆ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿರ್ತೀವಿ. ಈ ಡಾಕ್ಯುಮೆಂಟ್ರಿಯನ್ನು ಮಾಡುವಾಗ ನಾವು ಯಾವುದೇ ವಿಕ್ಟಿಮ್ ಅಂದರೆ ರೇಪ್ ಒಳಗಾದವರು, ಕೊಲೆಗೊಳಗಾದವರು, ಅಥವಾ ಅವ್ರ ಮನೆ ಸಾಕ್ಷಿಗಳು, ಇದಕ್ಕೆ ಯಾರೇ ಇರ್ತಾರಲ್ಲ, ಯಾರೇ ಆಗಲಿ, ಕೊಲೆ ಒಳಗಾದವರು ಅಂದರೆ ಯಾರ ಮೇಲೆ ಅಟ್ಯಾಕ್ ಆಗಿರುತ್ತಲ್ಲ ಅಂಥವ್ರು ಯಾರನ್ನೂ ನಾವು ಮಾತಾಡಿಸಿಲ್ಲ, ಯಾವ ಸಾಕ್ಷಿಗಳನ್ನು ನಾವು ಮಾತಾಡಿಸಿಲ್ಲ, ಯಾವುದೇ ಲೀಗಲ್ ಒಪಿನಿಯನ್ ನಾವು ತಗೊಂಡಿಲ್ಲ. ಜನ ಪಬ್ಲಿಕ್ಕಲ್ಲಿ ಏನು ಮಾತಾಡ್ತಾ ಇದ್ದಾರೋ ಅದನ್ನು ಕೇಳಿಸ್ಕೊಂಡು ನಾವು ಈ ವಿಡಿಯೋ ಮಾಡಿದ್ದೀವಿ. ಆ್ಯಂಡ್ ಈ ವಿಡಿಯೋ ಮಾಡಿ ಯಾಕೆ ಬಿಡ್ತಾ ಇದ್ದೀವಿ ಅಂತಂದರೆ, ಜನ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಲಿ ಅಂತ, ಆ್ಯಂಡ್ ನ್ಯಾಯ ಸಿಗಲಿ ಅಂತ. ಯೋಚನೆ ಮಾಡಿ, ಇದರಲ್ಲಿ ದರ್ ಇಸ್ ದ ಡಿಸ್ಕ್ಲೈಮರ್. ಅಂದ್ರೆ ನಾವು ಚಾನಲ್ಗಳಲ್ಲಿ ಕೆಲವೊಂದ್ಸಲಿ ಪಬ್ಲಿಕ್ ಒಪಿನಿಯನ್ಸ್ ನ ತಗೊಂಬರಕ್ ಹೋದಾಗ, ಆ ಪಬ್ಲಿಕ್ ಒಪಿನಿಯನ್ಸ್ ಗಿಂತ ಮುಂಚೆ ಒಂದಷ್ಟು ಲೈನ್ ಹಾಕಿರ್ತೀವಿ. ಅದನ್ನ ನಾವೇನಕ್ಕೆ ಹಾಕಿರ್ತೀವಿ ಅಂತಂದ್ರೆ, ನಾಳೆ ಇದು ಬೇರೆ ತರ ಪೋಟ್ರೆ ಆಗ್ಬಾರ್ದು. ಆಮೇಲೆ ಯಾರೋ ಈ ವಿಡಿಯೋಸ್ನ ಇಟ್ಕೊಂಡು ಯಾರೋ ನಮ್ಗಳ ಮೇಲೆ ಕೋರ್ಟ್ ಅಲ್ಲಿ ಕೇಸು ಮತ್ತೊಂದು ಮಗದೊಂದು ಹಾಕಬಾರದು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಹಾಕಿರ್ತೀವಿ. ಸೊ ಅದೇ ತರ ಸಮೀರ್ ಮೇಲೆ ಒಂದು ಕೇಸ್ ಆಗ್ಬಾರ್ದು ಅಂತ ಆತರ ಡಿಸ್ಕ್ಲೈಮರ್ ಹಾಕಿದ್ದಾನೆ. ಈಗ ನಾಳೆ ಬಂದ್ರೆ ಈಗ ಇದನ್ನ ಕಾಲ್ಪನಿಕ ಕತೆ ಅಂತ ಹೇಳಿದ್ರೆ ಮುಗಿದೋಯ್ತಲ್ಲ. ಸರ್, ಇದು ನಂಗೆ ಗೊತ್ತಿಲ್ಲ ಸರ್, ಜನ ಮಾತಾಡ್ತಾರೆ. ಈಗ ಅಂದ್ರೆ ಈಗ ಆ ವಿಡಿಯೋ ಮೇಲೆ, ಸಮೀರ್ ಮಾಡಿರೋ 2ನೇ ವಿಡಿಯೋ ಮೇಲೆ ಯಾರಾದ್ರೂ ಹೋಗಿ ಕೋರ್ಟ್ ನಲ್ಲಿ ಕೇಸ್ ಹಾಕಿದ್ರೆ ಸಮೀರ್ ವಾದ ಇದೇ ಆಗಿರುತ್ತೆ. ವಾದ ಇದೇ ಆಗಿರ್ಬೇಕು, ಬೇರೆ ಆಪ್ಷನ್ ಇಲ್ಲ. ಇಲ್ಲ ಅಂತಂದ್ರೆ ಪ್ರೂಫ್ ಕೊಡಬೇಕು. ನೀನು ವೀರೇಂದ್ರ ಜೈನ್
ಹರ್ಷೇಂದ್ರ ಜೈನ್ ಅಂತ ಹೇಳಿದೆಯಲ್ಲಪ್ಪ, ಸಾಕ್ಷಿ ಕೊಡು ಅಂತ ಕೇಳಿದ್ರೆ ಸಾಕ್ಷಿ ಕೊಡಬೇಕು. ಇಲ್ಲ ಅಂತಂದ್ರೆ ಇಲ್ಲ, ನಾನು ಸುಮ್ಮನೆ ಕಾಲ್ಪನಿಕ ಮಾಡಿರೋದು ಅಂತ ಹೇಳ್ಬೇಕು. ಮುಂಚಿನ ಡಿಸ್ಕ್ಲೇಮರ್ ಹಾಕ್ಬಿಟ್ಟಿದ್ದೀನಿ, ನೀವು ಬೇಕಾದ್ರೆ ನೋಡ್ಕೋಬಹುದು ಅಂತ ಹೇಳ್ಬೋದು. ತೋರಿಸ್ತೀನಿ ಇನ್ನೊಂದ್ಸಲ ಇಂಗ್ಲೀಷಲ್ಲಿ ಓದ್ಬಿಡ್ತೀನಿ. ಯಾಕಂತಂದ್ರೆ ನಮ್ಮ ಜನಕ್ಕೆ ಪಾಪ ಇನ್ನು ಕೀರ್ತಿ ಸುಮ್ಮನೆ ಏನು ತೋರಿಸ್ದೇನೆ ಏನು ಹೇಳ್ದೇನೆ ಕಮೆಂಟ್ ಮಾಡ್ತಿದ್ದಾನೆ ಅನ್ಬಾರ್ದು. ಸೊ ಹಾಗಾಗಿ ನಾನು ಅದೊಂದು ತೆಗೆದಿಟ್ಬಿಟ್ಟಿದ್ದೀನಿ. ಏನಪ್ಪಾ ಅಂತಂದ್ರೆ, this documentary is based on information gathered from publicly available materials and trusted local sources. ಓಕೆ, ಸುಮ್ಮನೆ ಲೋಕಲ್ ಯಾರೋ ಮಾತಾಡೋ Sources. ಯಾವ ಸೋರ್ಸು ಹೆಸರು ಕೇಳ್ಬೇಡಿ. ಓಕೆ, ಅವ್ರ ನಂಬರ್ ಇದೆಯಾ? ನಮ್ಮ ಹತ್ರ ಇಲ್ಲ. ಓಕೆ. We have not directly interviewed any eyewitness, victims or legal professional associated with the case. All the content presented here is compiled with the intention of spreading awareness and encouraging public discussion. ಪಬ್ಲಿಕ್ ಅಲ್ಲಿ ಜನ ಮಾತಾಡ್ಬೇಕು, ಡಿಸ್ಕಷನ್ ಆಗೋದಕ್ಕೆ ಅವ್ರಿಗೆ ಎಂಕರೇಜ್ ಮಾಡ್ತಿದ್ವಿ. ಜನ ಮಾತಾಡಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ವಿ ಅಷ್ಟೇ. ಓಕೆ, ಏನ್ ಅವೇರ್ನೆಸ್ ಇದೆ ಇದರಲ್ಲಿ? ಇಷ್ಟು ಸಾಕು. ಕೋರ್ಟ್ ಅಲ್ಲಿ ಆ ವಿಡಿಯೋದಲ್ಲಿ ಇರೋದು ಸುಳ್ಳು, ಕಾಲ್ಪನಿಕ ಕತೆ. ಕೋರ್ಟ್ ತನಕ ಹೋಗ್ಬೇಡಿ, ವಿಡಿಯೋಗೆ ಬಂದ್ಬಿಡಿ ಸಾಕು. ಓಕೆ, ನಾನು ನೋಡಪ್ಪ, ವಿಡಿಯೋದಲ್ಲಿ ಸತ್ಯ ಇದ್ರೆ ವಾಟ್ ಎವರ್ ಐ ಆಮ್ ಮೆನ್ಷನಿಂಗ್ ಹಿಯರ್ ಇಸ್ ಟ್ರೂತ್, ಫ್ಯಾಕ್ಟ್, ಆನ್ ಡಾಕ್ಯುಮೆಂಟ್ಸ್, ಆನ್ ರೆಕಾರ್ಡ್ಸ್, ಡಿಸ್ಕಸ್ಡ್ ವಿತ್ ದ ಲೀಗಲ್ ಪ್ರೊಫೆಷನಲ್ಸ್, ಮೆಟ್ ಮೆನಿ ವಿಕ್ಟಿಮ್ಸ್, ಓಕೆ, ಮೆಟ್ ಮೆನಿ ವಿಟ್ನೆಸಸ್. ಓಕೆ, ವಿ ಹ್ಯಾವ್ ಆಲ್ ರೆಕಾರ್ಡ್ಸ್ ಫಾರ್ ವಾಟ್ ಎವರ್ ವಿ ಆರ್ ಶೋಯಿಂಗ್ ಟುಡೇ ಓಕೆ ಅಂತ ಹೇಳಿ ಶುರು ಮಾಡಿದ್ದಿದ್ರೆ, ಬೇಕು ಅಂದ್ರೆ ಕೊಡ್ತೀನಿ ಬನ್ನಿ, ಬೇಕು ಅಂದ್ರೆ ಕೊಡ್ತೀನಿ ಬನ್ನಿ ಚಾಲೆಂಜ್ ಮಾಡಿದಿದ್ರೆ ಹೆಂಗಿರ್ತಾ ಇತ್ತು? ಜನ ಫುಲ್ಲು ಕ್ಯಾಮ್ರಾ ಹತ್ರ ಬಂದು ಹಿಂಗೆ ಹಿಂಗೆ ಅಂದಿದ್ದೆಲ್ಲ ನೋಡಿದ್ರು. ಟೈಟಲ್ ಕಾರ್ಡ್ 5 ಸೆಕೆಂಡ್ ಡಿಸ್ಕ್ಲೇಮರ್ ನೋಡಲಿಲ್ಲ. ಓಕೆ, ಅವನು ಬುದ್ಧಿವಂತ, ಕನ್ನಡದಲ್ಲಿ ಹಾಕಿಲ್ಲ ಅದನ್ನ. ಎಸ್, ಅಂದ್ರೆ ಜನಗಳಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂತೀರಿ. ಪಿಕ್ಚರ್ಗೆ ಹೋದ್ರು ಕೂಡ ಟೈಟಲ್ ಕಾರ್ಡ್ ಬರ್ಬೇಕು, ಮೊಬೈಲ್ ನೋಡ್ತಿರ್ತಾರೆ. ಪಿಕ್ಚರ್ ಸ್ಟಾರ್ಟ್ ರೀಲ್ ಎಷ್ಟು ನೋಡಲ್ಲ, ಟೈಟಲ್ ಕಾರ್ಡ್ ನೋಡಲ್ಲ, ಫಿಲ್ಮ್ ಸ್ಟಾರ್ಟ್ ಆದ ತಕ್ಷಣ ನೋಡ್ತಾರಲ್ಲ, ಹಂಗೆ ನೋಡ್ಬಿಟ್ಟಿದ್ದಾರೆ. ಓಕೆ, ನಾನು ಕೇಳೋದು ಜನಕ್ಕೆ ಇಷ್ಟೇ ಕೇಳೋದು, ಡಿಸ್ಕ್ಲೇಮರ್ ಸ್ಕ್ರೀನ್ ಶಾಟ್ ತಗೊಳ್ಳಿ, ಸಮೀರ್ ವಿಡಿಯೋ ಹೋಗಿ ಡಿಸ್ಕ್ಲೇಮರ್ ಹಾಕಿ, ಗುರು ಇದ್ರ ಅರ್ಥ ಏನ್ ಗುರು ಅಂತ ಕೇಳಿ, ಆನ್ಸರ್ ಕೊಡ್ಲಿ ಅಟ್ಲೀಸ್ಟ್. ಓಕೆ, ಹೆಂಗ್ ಗುರು ಇದ್ರ ಅರ್ಥ ಹೆಂಗ್ ಗುರು, ಯಾಮಾರ್ಸ್ಬಿಟ್ಟ ಎಲ್ರು ಅಂತ ಕೇಳೋದು ಮುಗ್ದೈತಲ್ಲ. ಓಕೆ.